ಏನೋ ಸಮಾಚಾರ. ಲಾಂಗ್ ಟೈಮ್. ಹೆಂಗಿದೆಯೋ? ಮಾಮೂಲಿ. ಮಾಮೂಲಿ 10 ವರ್ಷದ ಹಿಂದೆ ಇದ್ದಿದ್ ಮಾಮೂಲಿನ 10 ವರ್ಷದಲ್ಲಿ ಏನ್ ಮಾಮೂಲಿ ಅನ್ನೋದು ನಂಗೆ ಗೊತ್ತಿಲ್ಲ. ಏನ್ ಯಾರು ಲೈಫಲ್ಲಿ ನೋಡದೆ ಇರೋದೇನ್ ನಾನ್ ನೋಡಿಲ್ಲ. ಅದೇ ಕೆಲ್ಸ, ಅದೇ ಹೆಂಡತಿ, ಒಂದ್ ಮಗು 2 ವರ್ಷದ್ದು. ಅದು ನಂದು ಅದೇ ಅದು ಸಿಚುವೇಶನ್. ನನ್ ಮಾಮೂಲಿ ಇವಾಗ. ನಿನ್ ಮಾಮೂಲಿ ಆಲ್ಮೋಸ್ಟ್ ನನ್ ಮಾಮೂಲಿನೇ. ಎಲ್ಲ ಕೊನೆಗೂ ನಾನೇ ಕಳ್ಸ್ಬೇಕಾಯ್ತು ಮೆಸೇಜ್ ನಿನ್ಗೆ, ಬಾ ಮಾತಾಡೋಣ ಅಂತ. ತುಂಬಾ ಯೋಚನೆ ಮಾಡಿ ಆ ಝೂಮ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ನೋ, ಫೈನಲಿ ಅಟ್ ಲೀಸ್ಟ್ ನಾವು ಮಾತಾಡ್ತಿದೀವಲ್ಲ. ಆಮೇಲೆ ಅಮ್ಮ ಹೆಂಗಿದ್ದಾರೆ? ಅಮ್ಮ ಏನ್ ಆರಾಮಾಗಿದ್ದಾರೆ. ನಿಮ್ಮಲ್ಲಿ? ಬೆಂಗಳೂರು. ಇನ್ನು ಕೂತಲ್ಲಿ ವಿಸ್ಕಿ ಕುಡಿಯೋದ್ ಬಿಟ್ಟಿಲ್ಲ ನೀನು. ಬೇಕಲ್ಲ ಜೀವನಕ್ಕೆ ಒಂಥರ ಫ್ಯೂಲ್ ಟು ದ ಲೈಫ್. ಅದು ನಿನ್ ಕೈಲಿ ನೋಡಿದಾಗ 10 ವರ್ಷದ ನೆನಪು ಮತ್ತೆ ಬರುತ್ತೆ. ನೀನು ಕೈಲಿ ವಿಸ್ಕಿ ಹಿಡ್ಕೊಂಡವ್ರಿಗೆ ಅನ್ನೋದು ಇನ್ನು ಬಿಟ್ಟಿಲ್ಲ. ಯಾರು ನೋಡಿದ್ರು ನಿಂದ ಜ್ಞಾಪಕ ಬರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಈವ್ನಿಂಗ್ ಜ್ಞಾಪಕ ಬರುತ್ತೆ, ಆದ್ರೆ ಫೋನ್ ಮಾಡ್ಬೇಕು ಅಂತ ಅನ್ಸಲ್ಲ ನಿಂಗೆ. ಅನ್ಫಾರ್ಚುನೇಟ್ಲಿ ಆ ಈವ್ನಿಂಗ್ ಜ್ಞಾಪಕ ಬರುತ್ತಲ್ಲ, ಅದ್ ಜ್ಞಾಪಕ ಬಂದ್ರೆ ಫೋನ್ ಮಾಡಬೇಕು ಅನ್ಸಲ್ಲ. ಟ್ರೈ ಮಾಡಿದೀನೋ, ಸಾಕಷ್ಟು ಸಲ ಟ್ರೈ ಮಾಡಿದೀನಿ. ಇನ್ಫ್ಯಾಕ್ಟ್ ಫೇಸ್ಬುಕ್ ಅಲ್ಲೆಲ್ಲ ಹುಡುಕಿದೀನಿ ನಿನ್ನ, ಹಿಂಗೋ ಆಮೇಲೆ ಕಾಂಟ್ಯಾಕ್ಟ್ ಸಿಕ್ಕಿತ್ತು, ಬಟ್ ಸಮೋ ಆಗಿರ್ಲಿಲ್ಲ. ಹೋಗ್ಲಿ ಬಿಡು. ಏನ್ ಮಾಡ್ತಾ ಇದೀಯ ಈಗ? ಏನೋ ಅಂತಾರಲ್ಲ, ಮೈ ಔರ್ ಮೇರಿ ತನ್ಹಾಯಿ ವಿತ್ ಮೈ ವಿಸ್ಕಿ, ಅಷ್ಟೇ ನಡೀತಿದೆ. ಅಲ್ವೋ, ಹೆಂಡತಿ, ಒಂದ್ ಮಗು 2 ವರ್ಷದ್ದು ಅಂತೆಲ್ಲ ಅಂತ್ಯ, ಮೈ ಔರ್ ಮೇರಿ ತನ್ಹಾಯಿ ಅಂತ್ಯಲ್ವ? ಪರ್ಸನಲ್ ಸ್ಪೇಸ್ ಅಲ್ಲಿ ತನ್ಹಾಯಿ. ಹಂಗಾರೆ ಕವಿತೆ ಎಲ್ಲ ಇನ್ನೂ ಬರೀತೀಯ? ಇಲ್ಲ, ಬಿಟ್ಬಿಟ್ಯಾ? ಅವತ್ತೆ that was the last night. ಚೆನ್ನಾಗಿ ಬರೀತಿದ್ದೆ ಕಣೋ, ಬಿಡಬಾರಿತ್ತು. ಬರೀತಿರ್ಬೇಕಾದ್ರೆ ಒಂದಿನೂ ಅದೇ ಹೇಳಲಿಲ್ಲ ನೀನು. ಅದು ಐ ಗೆಸ್ ಅದು ಹಂಗೇನೆ. ಬಟ್ ನನಗೆ ಜ್ಞಾಪಕ ಇದೆ ಗೊತ್ತಾ, ಇನ್ನು ನೀನ್ ಬರ್ದಿದ್ದು 1-2-3. ಆಕ್ಚುಲಿ ತುಂಬಾ ಡೀಪ್ ಆಗಿ ಬರೀತಾ ಇದ್ದೆ ನೀನು. ಎನಿವೆ, ನಿನ್ ಚಾಯ್ಸ್, ಬಟ್ ಬಿಡಬಾರ್ದಿತ್ತು. ಅದೆಲ್ಲ ಈಗ ಒಂಥರ I've just buried it all deep inside. It's not worth taking out. ತರ ನೆಕ್ಸ್ಟ್ ಡೇನೆ ನಾವುಗಳು ಕನೆಕ್ಟ್ ಆಗ್ಬಿಡ್ಬೇಕಿತ್ತು ಅವತ್ತೆ ಅಂತ ಅನ್ನಿಸ್ತು ಸುಮಾರು ಸತಿ. ಆದ್ರೆ ಐ ಗೆಸ್ ಐ ವಾಸ್ ಜಸ್ಟ್ ಹರ್ಟ್, ಸೊ couldn't make up my mind. ಅವತ್ತು ಆ ವಿಸ್ಕಿ ಕುಡಿದು ಕೈ ಮಾಡಿದ್ ನೀನು, ಹರ್ಟ್ ನಾನಾಗ್ಬೇಕಿತ್ತು. ವಿಸ್ಕಿ ಕುಡ್ದಿದ್ದಕ್ಕೂ ಕೈ ಮಾಡಿದ್ದಕ್ಕೂ ಸಂಬಂಧ ಇಲ್ಲ. ನೀನ್ ಪ್ರತಿ ಸತಿ ವಿಸ್ಕಿನ ಬ್ಲೇಮ್ ಮಾಡ್ತಾ ಇದ್ದೆ, ಈಗ್ಲೂ ಅದೇ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಐ ಡೋಂಟ್ ನೋ. ನನ್ಗೆ ಅವತ್ತು ಆ ಮೊಮೆಂಟ್ ಅಲ್ಲಿ ಅನ್ಸಿದ್ದಿಷ್ಟು, ನೀನ್ ತಾನೆ. ಇನ್ಫ್ಯಾಕ್ಟ್ ನಾನು ಯೋಚನೆ ಮಾಡ್ಲಿಲ್ಲ. ಬೈ ಡಿಫಾಲ್ಟ್ ಐ ಅಸ್ಯೂಮ್ಡ್ ನೀನ್ ತಾನೆ
ಒಂಥರ ಐ ಥಾಟ್ ಐ ಕುಡ್ ಅಫೋರ್ಡ್ ದಟ್ ಲಿಬರ್ಟಿ ಅಂತ. ಅವತ್ತು ಐ ಫೆಲ್ಟ್ ಯು ವೆಂಟ್ ಅ ಲಿಟಲ್ ಟೂ ಫಾರ್. ಬಿಡು ಹೋಗ್ಲಿ, ಮತ್ತೆ ಅದನ್ನೇ ಮಾತಾಡಿದ್ರೆ ಪ್ರಾಬ್ಲಿ ದಿಸ್ ವಿಲ್ ಅಗೇನ್ ಬಿ ಅ ಲಾಸ್ಟ್ ಕಾಲ್ ಇನ್ ಅ ಲಾಂಗ್ ಟೈಮ್. ಇಟ್ಸ್ ಬಟ್ ಬರೀ ದ ಪಾಸ್ಟ್. ನಂಗೆ ಕಷ್ಟ ಅದು, ಯು ನೋ, ವಿದೌಟ್ ಕ್ಲೋಸರ್ ಐ ಕ್ಯಾನಾಟ್ ಮೂವ್ ಆನ್. ಈ 10 ವರ್ಷ ಆಗಿದ್ರು ಅದೊಂಥರ ಇಟ್ ವಾಸ್ ಇನ್ಕಂಪ್ಲೀಟ್, ಇಟ್ ವಾಸ್ ಆಲ್ವೇಸ್ ಇನ್ಕಂಪ್ಲೀಟ್. ವಾಟ್ ಇಸ್ ಸಚ್ ಅ ಬಿಗ್ ಡೀಲ್ ಅಂತ ನನಗೆ. ಬಟ್ ದೆನ್ ನಾನು ಈ ಸತಿ ಕಾಲ್ ಮಾಡಿದ್ದು ನಿನ್ಗೆ ಅದೇ ರೀಸನ್. ಎಷ್ಟ್ ದಿನ ಅಂತ ನನಗ್ ನೋವಾಯ್ತು ಅಂತ ಸುಮ್ನೆ ಕೂತ್ಕೊಳ್ಳಿ. Our friendship has meant a little more than that. See, 10 ವರ್ಷದ ಹಿಂದೆ I thought, I thought we were going to start a wonderful venture. That idea was awesome. That whole thing was amazing, and I thought, Neenu, you'll stay, and I was banking on you. But I didn't really even dream that you would just want to, split apart and do your own. Nam friendship ಎಷ್ಟು ಬೆಳೆದಿತ್ತು ಅಂದ್ರೆ I would have trusted, you were the only guy whom I trusted, man, and I needed you avatu. We had that awesome idea. We wanted to start that. We wanted to do that venture. Ivattu when I slog for some idiot who makes billions of dollars, I just think we could have been there. You didn't have to be sitting and drinking whiskey and your tanhai. We could have been there. ಏನ್ ಮಾಡಿದೆ ಕೊನೆಗೆ? ಟ್ರಸ್ಟ್ ಬಗ್ಗೆ ನೀನ್ ಮಾತಾಡೋದು ನಂಗೆ ನಿಜವಾಗ್ಲೂ ಜೋಕ್ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿಲ್ಲ ಕಣ ನೀನು, ಇನ್ನೂ ಮಾಡ್ಕೊಂಡಿಲ್ಲ ಅನ್ಸುತ್ತೆ. Anyway, justify why that statement. I mean, that's the big allegation. I don't know if equity was all you wanted. ನನ್ನ ಹತ್ರ ನೀನ್ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು. Like, I know the first thread of the idea came from you, but to go the lawyer route to claim equity, the first I thought was a wrong move. ನನ್ನ ಹತ್ರ ಡೈರೆಕ್ಟ್ ಆಗಿ ನೋಡಿದ್ರು ಐಡಿಯಾ ನಂದು 70s me 30s you ಅಂತ ನೀನೇ ಹೇಳ್ಬಿಟ್ಟಿದ್ರೆ ನಾನೇನು ಇಲ್ಲ ಅಂತ not like I would fight. I didn't have to see that through my offer letter when we set up the company. So nangadu I'm like I was not upset that I was getting the 30%. Adre you could have just directly told it to me on my face. Allivargu, remember, we spoke to each other as if, nam company adu idu anta. And then when it came to numbers, it was all official. But that's not what you had told Bharat. Bharat hela nange neenu avanu maataಡ್ತಿದ್ರಂತೆ, you didn't even consider this as my idea. I don't think I ever said that. I remember our conversation with Bharat, but in fact I was the one to tell Bharat that hingagide ninde idea, and yet I would have been okay if you had even discussed like something lower than 30% anta, but I specifically told him that you didn't have to do this through paperwork anta. That was precisely what I told him. Like, look, it was going to be our company. It was never going to be 30-70. It was going to be partnership of equal amount. One paper it's just because what you told Bharat. Nanu bandu avanu adanne ಹೇಳಿತು.
And then I thought you were backstabbing me. ನಮ್ದಂತ You were double crossing me. ಭರತ್ ಏನಕ್ಕೆ ಹೇಳಲಿ? Why would I ever do that? Couldn't you think it was such a small thing? I wouldn't go tell Bharat about this. I don't know. But he was so convincing. He was so convincing. Like how? I thought you knew me. No. How was he convincing? ನೀನು ಅವನಿಗೆ ಏನ್ ಹೇಳಿದ್ದೆ, ಏನ್ ಮಾತಾಡಿದ್ದೆ? ಐ ಮೀನ್ ಅಗೇನ್ ಯಾವಾಗ್ಲೂ ಸೀರಿಯಸ್ ಆಗಿರ್ತಿರ್ಲಿಲ್ಲ. ಯಾವಾಗ ನೋಡಿದ್ರು ಆ ವಿಸ್ಕಿ ಕುಡ್ಕೊಂಡು ನಾನು ಏನ್ ಕೇಳಿದ್ರು ಅದನ್ನ ಜೋಕ್ ತರ ಮಾಡ್ಲಿ. ಯು ಯೂಸ್ ಟು, and I don't even know if you remember, I brought this up. You were drunk on that day. You got upset and you just snapped at me. There was no time to sit and discuss. You know this happens. You know this happens to me. You know that my heart is on my sleeve all the time. And yeah, ಅವತ್ತಿನ ದಿನ ನಾನು ರಿಯಾಕ್ಟ್ ಮಾಡಿದ್ದೆ. ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ನಾನೇ ತಾನು ಕಾಲ್ ಮಾಡಿದ್ದು. You could have answered. For like 3 straight days, I called you. I came home. But ಅಷ್ಟು ಬೇಗ were you at the point of no return? ನೀನ್ ಯಾವತ್ತೂ ಕೈ ಮಾಡಿರ್ಲಿಲ್ಲ ಕಣೋ ಅಲ್ಲಿ ತನಕ. So what? ಕೈ ಮಾಡಿದ್ದನ್ನೇ ಅಷ್ಟೊಂದು ದೊಡ್ಡ ವಿಷಯ ಏನಕ್ಕಾಗುತ್ತೆ? On one hand, I'm sharing all the things that I was going through. Don't you remember? I just had a breakup then as well. Like it was clearly affecting me. Nangad realize agidide after a number of years. I don't think I've had a better relationship. I don't think I've had a more serious relationship. After I broke up with her, it was already broken, and then you were the link that was holding me together. Like I would walk to you and tell you everything. You know, I could have started that company, but you know, after that, I just didn't, because there was no starting a company without you. You know, whatever happened, avatti ಏನಾಯ್ತೋ ಗೊತ್ತಿಲ್ಲ, but ನನ್ನ ಕೈಲೂ ಆಗ್ಲಿಲ್ಲ. I just left everything. ಅಪ್ಪ ಅಮ್ಮ ಮದುವೆ ಮಾಡಿದ್ರು, US ಬಂದೆ, ಕೆಲ್ಸಕ್ಕೆ ಸೇರ್ಕೊಂಡೆ. ಬಿಕಾಸ್ ನನ್ಗೆ ಆಗ್ಲಿಲ್ಲ. ಆ ಕಂಪನಿ ನಾನು ಕನ್ಸ್ ಕಂಡಿದ್ದೆ, ನಾನು ನೀನು ಆ ಕಂಪನಿ ನಡೆಸಬೇಕು ಅಂತ. ಅಂಡ್ ಇಟ್ ಜಸ್ಟ್ ಡಿಡ್ಂಟ್ ಹ್ಯಾಪನ್. ಎನಿವೇ ಬಿಡು. ಗೆಸ್ ಮಸ್ಟ್ ಬಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಬ್ರು ಅರ್ಥ ಮಾಡ್ಕೊಳ್ಳಿಲ್ಲ. ವಿ ಲಾಸ್ಟ್ ಅ ಗೋಲ್ಡನ್ ಆಪರ್ಚುನಿಟಿ ಅನ್ಸುತ್ತೆ ಅಷ್ಟೇ. Yeah. I don't know. Definitely ಅವತ್ತಿನ ದಿನ ಆದ್ಮೇಲೆ rather I took a few months to understand that okay, we had hit a point where we might not be. ನಂಗೆ ಅವಾಗ ರಿಯಲೈಸ್ ಆಗಿದ್ದು ನಾವು ಮಾತಾಡ್ತಾ ಇಲ್ಲ ಅಂತ. I think I lost a piece of me ಅವತ್ತಿನ ದಿನ. And then yeah. I never thought I'll do this, but I'm sorry for what happened. I'm really sorry. Strangely, that doesn't sound genuine. You still don't trust? Yeah. Or maybe somewhere deep down, I'm still looking for our conversations. So
ಎಲ್ಲೋ ದೂರದಲ್ಲಿ ನಿಂತು ಐ ಆಮ್ ಸಾರಿ ಅಂತಂದ್ರೆ ಇಟ್ ಡೆಫಿನೆಟ್ಲಿ ಡಸಂಟ್ ಸೌಂಡ್ ಜೆನ್ಯೂನ್. ಅಥವಾ ಎಲ್ಲಿದ್ಯಾ ಈಗ? ಮನೆ